ಸಾಧಾರಣ ಕಾಲದ 18ನೆಯ ಮಂಗಳವಾರ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಯೆರೆಮೀಯನಿಗೆ ಮತ್ತೊಮ್ಮೆ ಈ ಸಂದೇಶವನ್ನು ದಯಪಾಲಿಸಿದರು. ನಾನು ನಿನಗೆ ಹೇಳಿದ ಮಾತುಗಳನ್ನೆಲ್ಲ ಗ್ರಂಥರೂಪವಾಗಿ ಬರೆ. ಹೌದು, ಸರ್ವೇಶ್ವರ ಹೀಗೆನ್ನುತ್ತಾರೆ, ನಿನ್ನ ಗಾಯಗಳು ಗುಣ ಹೊಂದವು, ನಿನ್ನ ಹುಣ್ಣನ್ನು ವಾಸಿ ಮಾಡಲಾಗದು. ನಿನ್ನ ಪರ ವಾದಿಸುವವರಿಲ್ಲ, ನಿನ್ನ ವ್ರಣಕ್ಕೆ ಔಷಧವಿಲ್ಲ, ನಿನ್ನನ್ನು ಹಾರೈಕೆ ಮಾಡುವವರಿಲ್ಲ. ನಿನ್ನ ನಲ್ಲರೆಲ್ಲರೂ ಮರೆತು ಬಿಟ್ಟರು, ನಿನ್ನನ್ನು ಹುಡುಕದಿರುವರು. ಶತ್ರುವಿನಂತೆ ನಿನ್ನನ್ನು ಥಳಿಸಿದೇನು, ಕ್ರೂರವಾಗಿ ದಂಡಿಸಿದೇನು. ಏಕೆಂದರೆ ನಿನ್ನ ಅಪರಾಧ ಹೆಚ್ಚಿದೆ, ನಿನ್ನ ಪಾಪಗಳು ಲೆಕ್ಕವಿಲ್ಲದಿವೆ. ಅಯ್ಯೋ, ನೋವು ನಿಲ್ಲದಿದೆ ಎಂದು ನಿನ್ನ ಗಾಯಕ್ಕಾಗಿ ಗೋಳಿಡುತ್ತಿರುವೆ ಏಕೆ? ನಿನ್ನ ಅಪರಾಧ ಹೆಚ್ಚಿದೆ, ಪಾಪಗಳು ಬಹಳವಿದೆ ಎಂದೇ ಇದನ್ನೆಲ್ಲ ನಿನಗೆ ಮಾಡಿದೆ. ಯಾಕೋಬನ ಮನೆಗಳ ದುರವಸ್ಥೆಯನ್ನು ತಪ್ಪಿಸುವೆನು, ಜೆರುಸಲೇಮಿನ ನಿವಾಸಗಳನ್ನು ನಿಶ್ಚಯವಾಗಿ ಕರುಣಿಸುವೆನು. ಅದರ ಹಾಳು ದಿಬ್ಬಗಳ ಮೇಲೆ ಹೊಸ ನಗರ ಕಟ್ಟುವೆನು. ಅದರ ಅರಮನೆ ಮೊದಲಿದ್ದ ಸ್ಥಳದಲ್ಲಿ ನೆಲೆಯಾಗಿ ನಿಲ್ಲುವುದು. ಅವುಗಳಿಂದ ಸ್ತುತಿ ಸ್ತೋತ್ರ ಕೇಳಿ ಬರುವುದು, ಅಲ್ಲಿಂದ ನಲಿವು ನಾದ ಕೇಳಿಸುವುದು. ಆ ಜನರನ್ನು ಹೆಚ್ಚಿಸುವೆನು, ಅವರು ಅಲ್ಪರಾಗಿರರು. ಅವರನ್ನು ಘನಪಡಿಸುವೆನು, ಅವರು ಹೀನರಾಗಿರರು. ಅವನ ಸಂತಾನ ಹಿಂದಿನ ಸುಸ್ಥಿತಿಯನ್ನು ಹೊಂದುವುದು. ಅವರ ಸಮಾಜ ನನ್ನ ಮುಂದೆ ನೆಲೆಯಾಗಿ ನಿಲ್ಲುವುದು. ಅವರನ್ನು ಬಾಧಿಸುವವರನ್ನೆಲ್ಲ ನಾನು ದಂಡಿಸುವೆನು. ಅವರಲ್ಲೇ ಒಬ್ಬನು ಅವರಿಗೆ ಪ್ರಭುವಾಗುವನು. ಅವರ ವಂಶದವನೇ ಅವರನ್ನು ಆಳುವನು. ಅವನನ್ನು ನಾನು ನನ್ನ ಹತ್ತಿರ ಬರಗೂಡಿಸುವೆನು. ಅವನು ನನ್ನ ಸನ್ನಿಧಾನಕ್ಕೆ ಸೇರುವನು. ಇಲ್ಲದಿದ್ದಲ್ಲಿ ನನ್ನನ್ನು ಸಮೀಪಿಸಲು ಧೈರ್ಯಗೊಳ್ಳುವನಾರು? ಇದು ಸರ್ವೇಶ್ವರನಾದ ನನ್ನ ನುಡಿ. ನೀವು ನನಗೆ ಪ್ರಜೆಯಾಗುವಿರಿ, ನಾನು ನಿನಗೆ ದೇವರಾಗಿರುವೆನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ಪುನರುದ್ಧರಿಸುವನು ಸಿಯೋನನ್ನು. ಹೆದರುವುವು ಪ್ರಭುವೆಂಬ ನಿನ್ನ ನಾಮಕ್ಕೆ ಜನಾಂಗಗಳು, ಭಯಪಡುವರು ನಿನ್ನ ಪ್ರತಾಪಕ್ಕೆ ಭೂರಾಜರುಗಳು. ಏಕೆನ್ನೆ ಪುನರುದ್ಧರಿಸುವನು ಸಿಯೋನನ್ನು, ಪ್ರತ್ಯಕ್ಷ ಮಾಡುವನಾತ ತನ್ನ ಮಹಿಮೆಯನ್ನು. ಶ್ಲೋಕ. ಪ್ರಭು ಪುನರುದ್ಧರಿಸುವನು ಸಿಯೋನನ್ನು. ತಿರಸ್ಕರಿಸನಾತ ನಿರ್ಗತಿಕರ ಮೊರೆಯನ್ನು, ನೆರವೇರಿಸದೆ ಬಿಡನು ಅವರ ಕೋರಿಕೆಯನ್ನು. ಮುಂದಣ ಸಂತತಿಗಿದು ಶಾಸನವಾಗಿರಲಿ, ಮುಂದೆ ಹುಟ್ಟುವ ಪ್ರಜೆ ಪ್ರಭುವನ್ನು ಹೊಗಳಲಿ. ಶ್ಲೋಕ. ಪ್ರಭು ಪುನರುದ್ಧರಿಸುವನು ಸಿಯೋನನ್ನು. ಭೂಲೋಕವನ್ನು ವೀಕ್ಷಿಸಿದನು ಪ್ರಭು ಸ್ವರ್ಗದಿಂದ, ದೃಷ್ಟಿಸಿದನು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ. ಆಲಿಸಿದಾತನು ಬಂಧಿತರ ಗೋಳಾಟವನ್ನು, ಬಿಡಿಸಿಹನ್ನು ಮರಣ ತೀರ್ಪಿಗೆ ಗುರಿಯಾದವರನ್ನು. ಶ್ಲೋಕ. ಪ್ರಭು ಪುನರುದ್ಧರಿಸುವನು ಸಿಯೋನನ್ನು. ಹೀಗೆ ಪ್ರಭುವಿಗೆ ಆರಾಧನೆ ಸಲ್ಲಿಸಲು ಜನಾಂಗಗಳು ರಾಜ್ಯಗಳು ಕೂಡಿರಲು ಹೊಗಳಲಾಗುವುದು ಪ್ರಭುವಿನ ನಾಮ ಸಿಯೋನಿನಲ್ಲಿ. ಆತನ ಗುಣಗಾನವಿರುವುದು ಆ ಜೆರುಸಲೇಮಿನಲ್ಲಿ. ಶ್ಲೋಕ. ಪ್ರಭು ಪುನರುದ್ಧರಿಸುವನು ಸಿಯೋನನ್ನು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನನ್ನ ನಡೆಯ ಕಲಿಸು. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಾವು ಜನರ ಗುಂಪನ್ನು ಕಳುಹಿಸಿ ಬಿಡುವಷ್ಟರಲ್ಲಿ ಶಿಷ್ಯರು ದೋಣಿ ಹತ್ತಿ ತಮಗಿಂತ ಮುಂದಾಗಿ ಸರೋವರದ ಆಚೆಯ ದಡಕ್ಕೆ ಹೋಗಬೇಕೆಂದು ಆಜ್ಞಾಪಿಸಿದರು. ಜನರನ್ನು ಬೀಳ್ಕೊಟ್ಟ ಬಳಿಕ ಪ್ರಾರ್ಥನೆ ಮಾಡಲು ಯೇಸು ಒಬ್ಬರೇ ಬೆಟ್ಟಕ್ಕೆ ಹೋದರು. ಕತ್ತಲೆ ಕವಿದಾಗ ಅವರು ಅಲ್ಲೇ ಒಬ್ಬಂಟಿಗರಾಗಿದರು. ಅಷ್ಟರಲ್ಲಿ ದೋಣಿ ದಡದಿಂದ ಬಹುದೂರ ಸಾಗಿತು. ಎದುರುಗಾಳಿ ಬೀಸಿ ಅದು ಅಲೆಗಳ ಬಡಿತಕ್ಕೆ ಸಿಕ್ಕಿಕೊಂಡಿತ್ತು. ಆಗ ರಾತ್ರಿಯ ಕಡೆ ಜಾವದ ಸಮಯ. ಯೇಸು ಸರೋವರದ ಮೇಲೆ ನಡೆದುಕೊಂಡೇ ಶಿಷ್ಯರ ಬಳಿಗೆ ಬಂದರು. ಹೀಗೆ ಸರೋವರದ ಮೇಲೆ ನಡೆದು ಬರುತ್ತಿದ್ದ ಯೇಸುವನ್ನು ನೋಡಿದಾಗ ಶಿಷ್ಯರು ಭಯಭ್ರಾಂತರಾದರು. ದಿಗಿಲುಗೊಂಡು ಭೂತ, ಭೂತ ಎಂದು ಚೀರಿದರು. ತಕ್ಷಣವೇ ಯೇಸು, ಭಯಪಡಬೇಡಿ, ನಾನೇ, ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತನಾಡಿದರು. ಆಗ ಪೇತ್ರನು, ಸ್ವಾಮಿ, ನೀವೇ ಆದರೆ ನಾನು ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುವಂತೆ ಆಜ್ಞಾಪಿಸಿ ಎಂದನು. ಯೇಸು ಬಾ ಎಂದು ಕರೆಯಲು ಪೇತ್ರನು ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುತ್ತಾ ಯೇಸುವಿನತ್ತ ಬಂದನು. ಆದರೆ ಬಲವಾದ ಗಾಳಿ ಬೀಸುತ್ತಿರುವುದನ್ನು ಕಂಡು
ಹೆದರಿದನು, ಹಾಗೆಯೇ ಮುಳುಗಿ ಹೋಗಲಾರಂಭಿಸಿದನು. ಆಗ ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದುಕೊಂಡು, ಅಲ್ಪ ವಿಶ್ವಾಸಿಯೇ, ಏಕೆ ಸಂದೇಹಪಟ್ಟೆ ಎಂದರು. ಅನಂತರ ಅವರಿಬ್ಬರು ದೋಣಿಯನ್ನು ಹತ್ತಿದರು. ಕೂಡಲೇ ಗಾಳಿ ನಿಂತು ಹೋಯಿತು. ದೋಣಿಯಲ್ಲಿದ್ದವರು, ನೀವು ನಿಜವಾಗಿಯೂ ದೇವರ ಪುತ್ರ ಎಂದು ಹೇಳಿ ಯೇಸುವನ್ನು ಆರಾಧಿಸಿದರು. ಅವರೆಲ್ಲರೂ ಸರೋವರವನ್ನು ದಾಟಿ ಗೆನೆಸರೆತ್ ಊರಿನ ದಡ ಸೇರಿದರು. ಈ ಊರಿನವರು ಯೇಸುವನ್ನು ಗುರುತು ಹಚ್ಚಿದ್ದೇ ತಡ ಸುತ್ತಮುತ್ತಲಿನ ಊರುಗಳಿಗೆಲ್ಲ ಹೇಳಿ ಕಳುಹಿಸಿದರು. ರೋಗ ರುಜಿನಗಳಿಂದ ನರಳುತ್ತಿದ್ದವರನ್ನು ಕರೆದುಕೊಂಡು ಬಂದರು. ಇವರು ನಿಮ್ಮ ಉಡುಪಿನ ಅಂಚನಾದರೂ ಮುಟ್ಟಲು ಅಪ್ಪಣೆಯಾದರೆ ಸಾಕು ಎಂದು ಯೇಸುವನ್ನು ಬೇಡಿಕೊಂಡರು. ಹಾಗೆ ಮುಟ್ಟಿದವರೆಲ್ಲ ಗುಣ ಹೊಂದಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಸ್ತುತಿಸಿನ ಹಾಡುವೆ, ಸ್ತುತಿಗೆ ಸ್ತುತ್ಯಾರ್ಹನೆ, ಉತ್ಸಾಹದಿ ಹಾಡುವೆ, ಹಗಲು ಇರುಳೆಲ್ಲವೂ ಸ್ತುತಿಗಳ ಸಿಂಹಾಸನ ನಿನ್ನಾಧೀನವೇ. ಈ ಸ್ತುತಿಯ ಆರಾಧನೆ ನಿಮಗೆ ಸಮರ್ಪಣೆ. ಈ ಸ್ತುತಿಯ ಆರಾಧನೆ ನಿಮಗೆ ಸಮರ್ಪಣೆ. ಸ್ತುತಿಸಿನ ಹಾಡುವೆ, ಸ್ತುತಿಗೆ ಸ್ತುತ್ಯಾರ್ಹನೆ, ಉತ್ಸಾಹದಿ ಹಾಡುವೆ, ಹಗಲು ಇರುಳೆಲ್ಲವೂ ಗತಕಾಲವೆಲ್ಲ ನೀವು ನಮ ಪೊರೆದು ಕಾಪಾಡಿ, ವ್ಯಥೆಯಲ್ಲ ನೀ ತೆಗೆದೆ. ಗತಕಾಲವೆಲ್ಲ ನೀವು ನಮ ಪೊರೆದು ಕಾಪಾಡಿ, ವ್ಯಥೆಯಲ್ಲ ನೀ ತೆಗೆದೆ. ಗತಿಯಿಲ್ಲದ ನಮಗೆ ಅತಿಯಾದ ಪ್ರೀತಿ ತೋರಿ, ಗತಿಯಿಲ್ಲದ ನಮಗೆ ಅತಿಯಾದ ಪ್ರೀತಿ ತೋರಿ, ಸಮೃದ್ಧಿಯೆಡೆಗೆ ನಮ್ಮ ನಡೆಸಿಹೇ ನೀ. ಸ್ತುತಿಸಿನ ಹಾಡುವೆ, ಸ್ತುತಿಗೆ ಸ್ತುತ್ಯಾರ್ಹನೆ, ಉತ್ಸಾಹದಿ ಹಾಡುವೆ, ಹಗಲು ಇರುಳೆಲ್ಲವೂ ಸ್ತುತಿಗಳ ಸಿಂಹಾಸನ ನಿನ್ನಾಧೀನವೇ. ಈ ಸ್ತುತಿಯ ಆರಾಧನೆ ನಿಮಗೆ ಸಮರ್ಪಣೆ. ಈ ಸ್ತುತಿಯ ಆರಾಧನೆ ನಿಮಗೆ ಸಮರ್ಪಣೆ. ಸ್ತುತಿಸಿನ ಹಾಡುವೆ, ಸ್ತುತಿಗೆ
ಸ್ತುತಿಗೆ ಸ್ತುತ್ಯಾರ್ಹನೆ ಉತ್ಸಾಹದಿ ಹಾಡುವೆ ಹಗಲು ಇರುಳೆಲ್ಲವೂ ಧರಿಸಲು ನೀಡಿಹೆ ಕರುಣಾ ಕಂಗಳನ್ನು ಶಿರಮುಕುಟವಾಗಿಸಿ ಧರಿಸಲು ನೀಡಿಹೆ ಹದ್ದುಗಳ ರೆಕ್ಕೆಗಳಂತೆ ಹೊಸ ಚೇತನ ನೀಡಿ ಹದ್ದುಗಳ ರೆಕ್ಕೆಗಳಂತೆ ಹೊಸ ಚೇತನ ನೀಡಿ ಉತ್ತೇಜಿಸಿ ತೃಪ್ತಿ ನೀಡಿ ನೀ ಸ್ತುತಿಸಿ ನಾ ಹಾಡುವೆ ಸ್ತುತಿಗೆ ಸ್ತುತ್ಯಾರ್ಹನೆ ಉತ್ಸಾಹದಿ ಹಾಡುವೆ ಹಗಲು ಇರುಳೆಲ್ಲವೂ ಸ್ತುತಿಗಳ ಸಿಂಹಾಸನ ನಿನ್ನಾಧೀನವೇ ಈ ಸ್ತುತಿಯ ಆರಾಧನೆ ನಿಮಗೆ ಸಮರ್ಪಣೆ ಈ ಸ್ತುತಿಯ ಆರಾಧನೆ ನಿಮಗೆ ಸಮರ್ಪಣೆ ಸ್ತುತಿಸಿ ನಾ ಹಾಡುವೆ ಸ್ತುತಿಗೆ ಸ್ತುತ್ಯಾರ್ಹನೆ ಉತ್ಸಾಹದಿ ಹಾಡುವೆ ಹಗಲು ಇರುಳೆಲ್ಲವೂ ಸ್ತುತಿಸಿ ನಾ ಹಾಡುವೆ ಸ್ತುತಿಗೆ ಸ್ತುತ್ಯಾರ್ಹನೆ ಉತ್ಸಾಹದಿ ಹಾಡುವೆ ಹಗಲು ಇರುಳೆಲ್ಲವೂ ಸ್ತುತಿಗಳ ಸಿಂಹಾಸನ ನಿನ್ನ ಧೀನವೇ ದ್ರೋಹದ ನಡುವೆ ದಿವ್ಯ ಪ್ರೀತಿ ಹೊಳೆಯೇ ಪಾಪದಲ್ಲಿ ಕೃಪೆ ನದಿಯಂತೆ ಹರಿಯೇ ಮಾನವ ದೂರ ನಡೆದ ಕ್ಷಣದಲ್ಲಿ ದೇವನು ಹತ್ತಿರ ಬಂದು ಕರುಣಿಸೆ ದ್ರೋಹದ ನಡುವೆ ದಿವ್ಯ ಪ್ರೀತಿ ಹೊಳೆಯೇ ಪಾಪದಲ್ಲಿ ಕೃಪೆ ನದಿಯಂತೆ ಹರಿಯೇ ಬೆಳ್ಳಿಯ ಬೆಲೆಗೆ ಗುರು ಮಾರಿದನು ಸ್ನೇಹದೊಳಗೆ ದ್ರೋಹ ಮರೆ ಮಾಡಿದನು ಪ್ರೀತಿಯ ಹೃದಯ ತೊರೆದು ಹೋದನು ಕತ್ತಲೆಯ ದಾರಿಯಲಿ ತಪ್ಪಿ ಹೋದನು ದ್ರೋಹದ ನಡುವೆ ದಿವ್ಯ ಪ್ರೀತಿ ಹೊಳೆಯೇ ಪಾಪದಲ್ಲಿ ಕೃಪೆ ನದಿಯಂತೆ ಹರಿಯೇ ನನ್ನಾತ್ಮ ದುಃಖದಿ ತುಂಬಿದೆ ಎಂದನು ಮನೋವೇದನೆ ಬಲು ತೀವ್ರವಾಯಿತು ಭೂಮಿಗೆ ಬಿದ್ದ
ಚಿತ್ತಕ್ಕೆ ಪುತ್ರನು ಒಪ್ಪಿದನು. ದ್ರೋಹದ ನಡುವೆ ದಿವ್ಯ ಪ್ರೀತಿ ಹೊಳೆಯೇ, ಪಾಪದಲ್ಲಿ ಕೃಪೆ ನದಿಯಂತೆ ಹರಿಯೇ. ಮುತ್ತಿನೊಳಗೆ ದ್ರೋಹ ವ್ಯಕ್ತವಾಯಿತು, ಸ್ನೇಹದ ಮುಖವಾಡ ಭಂಗವಾಯಿತು. ಸ್ನೇಹಿತ ಎಂದು ಕರೆಯುತ್ತಲೇ ಪ್ರೀತಿಯು ಮೌನವ ತಾಳಿತು. ದ್ರೋಹದ ನಡುವೆ ದಿವ್ಯ ಪ್ರೀತಿ ಹೊಳೆಯೇ, ಪಾಪದಲ್ಲಿ ಕೃಪೆ ನದಿಯಂತೆ ಹರಿಯೇ. ಸುಳ್ಳಿನ ಸಂಕೋಲೆ ಎದ್ದವು ಸುತ್ತಲೂ, ನ್ಯಾಯದ ತೂಕವು ಕುಸಿದಿತು ನೆಲೆಗೆ. ಮೌನದಲ್ಲಿ ಸತ್ಯವು ನಿಂತಿತು ದೃಢವಾಗಿ, ಸೌಮ್ಯತೆಯಲ್ಲಿ ಪ್ರಭುವು ಜಯಗೊಂಡನು. ದ್ರೋಹದ ನಡುವೆ ದಿವ್ಯ ಪ್ರೀತಿ ಹೊಳೆಯೇ, ಪಾಪದಲ್ಲಿ ಕೃಪೆ ನದಿಯಂತೆ ಹರಿಯೇ. ಕೋಳಿ ಕೂಗಿದ ಕ್ಷಣದಲ್ಲಿ ಭಯ ತುಂಬಿತು, ಪೇತ್ರನ ಹೃದಯ ಪಶ್ಚಾತ್ತಾಪದಿಂದ ಒಡೆದಿತು. ಶಿಷ್ಯರು ಎಲ್ಲರೂ ದೂರ ಸರಿದಾಗ, ಹೊತ್ತನು ಪ್ರಭುವು ತಾನೇ ಶಿಲುಬೆಯ ಭಾರ. ದ್ರೋಹದ ನಡುವೆ ದಿವ್ಯ ಪ್ರೀತಿ ಹೊಳೆಯೇ, ಪಾಪದಲ್ಲಿ ಕೃಪೆ ನದಿಯಂತೆ ಹರಿಯೇ. ನನ್ನ ಪಿತನೇ ಎಂದು ಕೂಗಿದನು, ವ್ಯಥೆಯ ಮಧ್ಯೆ ವಿಶ್ವಾಸವ ಉಳಿದಿತು. ತಂದೆಗೆ ಆತ್ಮವನ್ನು ಒಪ್ಪಿಸಿದನು, ಪ್ರೀತಿಯ ಜಯವು ಲೋಕಕ್ಕೆ ಬೆಳಗಿತು. ದ್ರೋಹದ ನಡುವೆ ದಿವ್ಯ ಪ್ರೀತಿ ಹೊಳೆಯೇ, ಪಾಪದಲ್ಲಿ ಕೃಪೆ ನದಿಯಂತೆ ಹರಿಯೇ. ಮಾನವ ದೂರ ನಡೆದ ಕ್ಷಣದಲ್ಲಿ ದೇವನು ಹತ್ತಿರ ಬಂದು ಕರುಣಿಸೆ. ದ್ರೋಹದ ನಡುವೆ ದಿವ್ಯ ಪ್ರೀತಿ ಹೊಳೆಯೇ, ಪಾಪದಲ್ಲಿ ಕೃಪೆ ನದಿಯಂತೆ ಹರಿಯೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಕ್ರಿಸ್ತನು ಎದ್ದಿಹನು. ಜೀವದ ದ್ವಾರವು ತೆರೆದಿದೆ ಸದಾ, ಮರಣವು ಸೋತಿದೆ, ಬಾಳು ಜಯಿಸಿದೆ, ನಾವು ಪುನರುತ್ಥಾನದ ಜನರು. ಇದೇ ನಮ್ಮಯ ಗೀತೆ. ದೇವರ ವಾಕ್ಯವೇ ಸೃಷ್ಟಿಗೆ ಉಗಮ, ಶೂನ್ಯತೆಯಿಂದ ಜೀವವು
ಅಬ್ರಹಾಮನ ಪರೀಕ್ಷೆ ವಿಶ್ವಾಸದ ರಹಸ್ಯವಾಯಿತು. ದೇವಪುತ್ರನೇ ಕುರಿಮರಿಯಾದ ರಹಸ್ಯವದು. ಸಮುದ್ರವು ವಿಭಜಿಸಿದಾಗ ಮಾರ್ಗವು ತೆರೆದಿತು. ಸಾವೆಂಬ ನೀರೇ ಜೀವಕ್ಕೆ ಬುಗ್ಗೆಯಾಯಿತು. ಒಡಂಬಡಿಕೆಯ ಪ್ರೀತಿ ಯುಗ ಯುಗಕ್ಕೂ ಉಳಿಯಿತು. ಹೊಸ ಹೃದಯದ ವಾಗ್ದಾನ ಆತ್ಮದಲ್ಲಿ ಅರಳಿತು. ಹಲ್ಲೆಲೂಯಾ ಹಲ್ಲೆಲೂಯಾ, ಕ್ರಿಸ್ತನು ಎದ್ದಿಹನು. ಜೀವದ ದ್ವಾರವು ತೆರೆದಿದೆ ಸದಾ. ಮರಣವು ಸೋತಿದೆ, ಬಾಳು ಜಯಿಸಿದೆ, ನಾವು ಪುನರುತ್ಥಾನದ ಜನರು. ಇದೇ ನಮ್ಮಯ ಗೀತೆ. ಶಿಲುಬೆಯ ಮೇಲೆ ಪ್ರೀತಿ ಅಳತೆ ಇಲ್ಲದೆ ಸುರಿಯಿತು. ಪುನರುತ್ಥಾನದಲ್ಲಿ ಜೀವ ನಮ್ಮ ಸಂಪತ್ತಾಯಿತು. ಪೇತ್ರನು ಘೋಷಿಸಿದನು, ಆತನೇ ಎಲ್ಲರ ಪ್ರಭು. ಆಲಿಸುವ ಹೃದಯಗಳಿಗೆ ಕೃಪೆಯ ಹರಿವು ದೊರಕಿತು. ದೀಕ್ಷಾ ಸ್ನಾನದಲ್ಲಿ ನಾವು ಮುಳುಗಿದಾಗ ಆತನ ಮರಣ ಜೀವನ ರಹಸ್ಯದಲ್ಲಿ ಸೇರಿದ್ದೇವೆ. ಸ್ವರ್ಗೀಯವಾದುದನ್ನು ಹುಡುಕೋಣ ಕ್ರಿಸ್ತನ ಕೃಪೆಯಲ್ಲಿ. ನಿತ್ಯ ಜೀವವು ನಮ್ಮ ರಕ್ತನಾಡಿಗಳಲ್ಲಿ ಹರಿಯುವಂತೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಕ್ರಿಸ್ತನು ಎದ್ದಿಹನು. ಜೀವದ ದ್ವಾರವು ತೆರೆದಿದೆ ಸದಾ. ಮರಣವು ಸೋತಿದೆ, ಬಾಳು ಜಯಿಸಿದೆ, ನಾವು ಪುನರುತ್ಥಾನದ ಜನರು. ಇದೇ ನಮ್ಮಯ ಗೀತೆ. ಭೂಮಿ ನಡುಗಿತು, ದೇವದೂತನ ಘೋಷಣೆ ಮೊಳಗಿತು. ಆತನು ಇಲ್ಲಿಲ್ಲ, ಪುನರುತ್ಥಾನಗೊಂಡಿದ್ದಾನೆ ಎಂಬ ಪ್ರಕಟಣೆ ಭಯವು ಶಾಂತಿಯಾಗಿ ಬದಲಾಯಿತು. ಹೃದಯ ಬೆಳಗಿತು. ಎಲ್ಲರೂ ಬಯಸುವ ವಿಶ್ವಾದ ಹುಟ್ಟಿತು. ಮರಿಯಳು ಅತ್ತಳು, ಪ್ರೀತಿ ಅವಳನ್ನು ನಿಲ್ಲಿಸಿತು. ಖಾಲಿ ಸಮಾಧಿಯು ಸತ್ಯಕ್ಕೆ ಸಾಕ್ಷಿಯಾಯಿತು. ಆಪ್ತ ಶಿಷ್ಯನು ಕಂಡು ವಿಶ್ವಾಸಿಸಿದನು. ಪುನರುತ್ಥಾನದ ಸನ್ನಿಧಿ ಮಾನವ ಕಲ್ಪನೆ ಬದಲಿಸಿತು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನು ಎದ್ದಿಹನು. ಜೀವದ ದ್ವಾರವು ತೆರೆದಿದೆ ಸದಾ. ಮರಣವು ಸೋತಿದೆ, ಬಾಳು ಜಯಿಸಿದೆ, ನಾವು ಪುನರುತ್ಥಾನದ ಜನರು. ಇದೇ ನಮ್ಮಯ ಗೀತೆ. ಅಂತ್ಯವೆಂದು ಕಂಡದ್ದು ಆರಂಭವಾಯಿತು. ದೇವನು ಮುರಿದ ಹೃದಯವನ್ನೆಲ್ಲ ಹೊಸದಾಗಿ ರೂಪಿಸಿದನು. ಮುಚ್ಚಿದ ಸಮಾಧಿಯು ಈಗ ತೆರೆಯಲ್ಪಟ್ಟಿದೆ. ನಿತ್ಯ ಜೀವವು ನಮ್ಮ ಇಂದಿನ ವಾಸ್ತವವಾಗಿದೆ. ಆ ದ್ವಾರದಿಂದ ನಡೆದು ಭಯವನ್ನು ಬಿಡಿರಿ. ಪುನರುತ್ಥಾನದ ಬೆಳಕಿನಲ್ಲಿ ಜೀವನ ಸಾಗಿಸಿರಿ. ಕ್ರಿಸ್ತನು ನಮ್ಮ ಭವಿಷ್ಯ, ನಮ್ಮ ಜೀವದ ದಾರಿ. ಆತನ ಮಹಿಮೆಯನ್ನು ಘೋಷಿಸಿ ಸಾಕ್ಷಿಗಳಾಗುವ.